ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಅಣ್ಣಾಭಾವ ಸೇರಿ ಜಿಲ್ಲೆ ತಾಲೂಕು ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳಿಂದ ಅನುದಾನ ತನ್ನಿ. ಹಸಿರುಮಕ್ಕಿ ಸೇತುವೆ ಇನ್ಯಾವ ವರ್ಷದ ಮೇ ತಿಂಗಳಿನಲ್ಲಿ ಉದ್ಘಾಟನೆ ಮಾಡುತ್ತೀರಿ? ಕೆಲಸ ಮಾಡದೆ ಶೋ ಆಫ್ ಮಾಡುತ್ತಿದ್ದಾರೆ, ಜನರನ್ನು ಮೆಚ್ಚಿಸುತ್ತಿದ್ದಾರೆ ಎಂದು ಬೇಳೂರಿಗೆ ಟಾಂಗ್ ಕೊಟ್ಟ ಹರತಾಳು. ಅಡ್ಡೇರಿ ಗ್ರಾಮದಲ್ಲಿ ಅಡಿಕೆ ಸಸಿ ಕಿತ್ತ ಪ್ರಕರಣ. ಸ್ಥಳಕ್ಕೆ ಹರತಾಳು ಹಾಲಪ್ಪ ಮತ್ತು ಬಿಜೆಪಿ ತಂಡ ಭೇಟಿ. ಸಂತ್ರಸ್ತ ರೈತ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲು ಮನವಿ. ಜನ್ನತ್ ನಗರ 136 ಕುಟುಂಬಕ್ಕೆ ಈ ಸ್ವತ್ತು ಕೊಡದಿದ್ದರೆ ಸೋಮವಾರದಿಂದ ನಗರಸಭೆ ಎದುರು ಪ್ರತಿಭಟನೆ ಎಚ್ಚರಿಕೆ. ಈಗ ಸುದ್ದಿಯ ವಿವರ. ಜಿಲ್ಲೆಯ ಅಭಿವೃದ್ಧಿಗೆ ಅಣ್ಣಾಭಾವ ಸೇರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಒಂದಷ್ಟು ಅನುದಾನ ತರಲಿ. ಬಾಯಿ ಮಾತಿನಲ್ಲಿ ಅಷ್ಟು ಕೋಟಿ ಬಂದಿದೆ ಎಂದು ಜನರಿಗೆ ತಪ್ಪು ಲೆಕ್ಕ ಕೊಡುವ ಬದಲು ದಾಖಲೆ ಸಹಿತ ಮಧು ಬಂಗಾರಪ್ಪ ಗೋಪಾಲಕೃಷ್ಣ ಜನರಿಗೆ ತಿಳಿಸಲಿ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ, ಗಣೇಶ್ ಪ್ರಸಾದ್, ಮಲ್ಲಿಕಾರ್ಜುನ್ ಹಕ್ರೆ, ರಮೇಶ್ ಎಚ್ಎಸ್, ಅರುಣ್ ಕೊಗ್ವೆ, ಸುಜಯ್ ಶೆಣೈ, ಭೈರಪ್ಪ, ಬಂಗಾರಪ್ಪ, ಗಿರೀಶ್ ಗುಳ್ಳಳ್ಳಿ, ಪರಶುರಾಮ್, ಶ್ರೀಧರ್ ಜೋಗಿ, ಸತೀಶ್ ಇನ್ನಿತರರು ಹಾಜರಿದ್ದರು. ಈ ಸರ್ಕಾರ ಬಂದು 3 ವರ್ಷ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದು ರಾಜ್ಯದಲ್ಲೂ ಸರ್ಕಾರ ಏನೂ ಅಭಿವೃದ್ಧಿ ಶೂನ್ಯ ಆಗಿದೆ. ಒಂದಿಷ್ಟು ಘೋಷಣೆಗಳು, ಒಂದಿಷ್ಟು ಗೊಂದಲಗಳ ಮಧ್ಯೆ ಅವರವರ ರಾಜಕೀಯ ಕಿತ್ತಾಟದಲ್ಲಿ ನಡೀತಾ ಇದೆ ಸರ್ಕಾರ. ಅದನ್ನು ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಪದಾಧಿಕಾರಿಗಳು ಹೇಳಿದ್ದಾರೆ, ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸಾಧನೆ ಏನಪ್ಪ ಅಂದರೆ ದಿನಾ ಒಂದು ಸ್ಟೇಟ್ಮೆಂಟ್ ಬರೋಂಗೆ ನೋಡ್ಕೊಳ್ತಾರೆ, ಮೀಡಿಯಾದಲ್ಲಿ ಬರಬೇಕು. ದುಡ್ಡು ಎಲ್ಲಿದೆ ಅಂತ ಹೇಳಲ್ಲ. ಇವತ್ತು ನೋಡಿದೆ ನಾನು, ಇಂಥವೇ ಅವ್ರು ವರ್ಷ ಮಂತ್ರಿ ಆದ ದಿನದಿಂದ ಇವತ್ತಿನವರೆಗೆ ಹೇಳ್ತಾರೆ. ಆಗ 2 ವರ್ಷದವರೆಗೆ ಬೇಕಾಗ್ತದೆ, ಅವರು ತಿಳ್ಕೊಳಕ್ಕೆ ಬೇಕಾಗ್ತದೆ. ಒಂದು 3 ತಿಂಗಳು 6 ತಿಂಗಳು ಬೇಕೇ ಬೇಕಾದ್ರಾಗ ಏನು 2 ಮಾತಿಲ್ಲ. ಆದರೆ ಅವ್ರ ಭಾಷೆ ಮತ್ತು ಅವರು ಶಿಕ್ಷಣ ಇಲಾಖೆ ಬಗ್ಗೆ ಮಾತಾಡೋದಕ್ಕೆ 2 ವರ್ಷ ತೊಗೊಂಡ್ರು. ಈಗ 2 ವರ್ಷದ ಮೇಲೆ ಈಗ 1 ವರ್ಷದಿಂದ ಸ್ವಲ್ಪ ತೂಕವಾಗಿ ಮಾತಾಡ್ತಾ ಬಂದಿದ್ದಾರೆ. ಅಷ್ಟು ಬಿಟ್ಟರೆ ಯಾವುದೇ ಇಲ್ಲ. 1000 ಶಾಲೆಗಳನ್ನು ಪ್ರಾರಂಭ ಮಾಡ್ತೀನಿ, KPS ಶಾಲೆ ಅಂತ ಹೇಳಿದರು. ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್. 1000 KPS ಶಾಲೆ ಮಾಡೋಕ್ಕೆ ಒಂದು ಶಾಲೆಗೆ 25 ಕೋಟಿ ಬೇಕು. 25,000 ಕೋಟಿ ಬೇಕಲ್ಲ. 1,000 × 25 ದುಡ್ಡು ಎಲ್ಲಿದೆ ಇವ್ರ ಹತ್ರ? ಬಿಲ್ಡಿಂಗ್ ಬೇಕು, ಅದಕ್ಕೆ ಫರ್ನಿಚರ್ ಬೇಕು, ಅದಕ್ಕೆ ಬೇಕಾದ್ರೆ ಸಿಬ್ಬಂದಿ ಬೇಕು, ಪ್ರತಿಯೊಂದು ಬೇಕು. ಎಲ್ಲಿದೆ ಇವ್ರ ಹತ್ರ? ವರ್ಷ 100-200 ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಕೂಡ ನೋಡಿದೆ ನಾನು, ಬಸ್ ಮಾಡ್ತೇವೆ, ಬಸ್ಸಿಗೆ ಡ್ರೈವರ್ ಎಲ್ಲಿದ್ದಾರಂತ. ಅದನ್ನ ಹೇಗೆ ಅಪಾಯಿಂಟ್ ಮಾಡ್ಕೋತಾರೋ, ಕಾಂಟ್ರಾಕ್ಟ್ ಮಾಡ್ತಾರೋ, ಏನು ಮಾಡ್ತಾರೆ ಅಂತ ಹೇಳಲ್ಲ. ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಟೀಚರ್ಸ್ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಮಾಡ್ತಾ ಇಲ್ಲ. ಬನ್ನಿ, ಆ ಕಡೆ ಮಲ್ಲಿಕಾರ್ಜುನ್ ಅವ್ರು ಬಂದರು, ಪರಶುರಾಮ್ ಅವರು ಇಬ್ಬರು ಇದ್ದಾರೆ. ಹೀಗೆ ಮಾಡಿದ್ರು. ಒಂದು ಅವ್ರ ಇಲಾಖೆ ಬಗ್ಗೆ ಇರಲಿ, ಅದೊಂದು ಕಡೆ. ಏನೋ ನಿಮ್ಮೆಲ್ಲರ ಸಹಕಾರದಿಂದ ಕ್ಲಬ್ ಏನೋ ಮುಚ್ಚಿದ್ದಾರೆ ಅಂತ ಕೇಳ್ಪಟ್ಟಿದ್ವಿ. ಸ್ವರ್ಭದಾಗ 3 ಕ್ಲಬ್ ಓಪನ್ ಮಾಡಿದ್ರು. ನಾವು ಪದೇ ಅಟ್ಯಾಕ್ ಮಾಡಿದ್ವಿ. ತಾವೆಲ್ಲ ಬರೆದ್ರಿ ಒಂದಿಷ್ಟು, ಅಂದರೆ ಅಲ್ಲಿಯವರು ಇಲ್ಲಿಯವರು ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸುದ್ದಿ ಆಯ್ತದು, ನೀವು ಬರೆದ್ರಿ. ಅಷ್ಟು ಅವ್ರದ್ದೊಂದು ಸಾಧನೆ. ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು. ಶರಾವತಿ ಮುಳುಗಡೆ ರೈತರ ಸಮಸ್ಯೆ ನಾನಿದ್ದಾಗಲೂ ಇತ್ತು, ಬಂಗಾರಪ್ಪನವ್ರು ಇದ್ದಾಗಲೂ ಇತ್ತು, ಯಡಿಯೂರಪ್ಪನವ್ರು ಇದ್ದಾಗಿತ್ತು, ತಿಮ್ಮಪ್ಪನವ್ರು ರಾಜಕೀಯ ಪ್ರಾರಂಭ ಮಾಡೋ ದಿನದಿಂದ ಇದೆ. ನಾನು ಅದ್ರ ಚುಟಿಕೆ ಹೊಡೆಯೋಳಗೆ ಮಾಡ್ತೀವಿ ಅಂತ 3 ವರ್ಷದ ಹಿಂದೆ, 3 ವರ್ಷ 2 ತಿಂಗಳ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಆಯನೂರಿಂದ ಪಾದಯಾತ್ರೆ ಮಾಡಿ ಹೇಳಿದ್ರು. ಅದಕ್ಕೆ ಏನೂ ಸೊಲ್ಯೂಷನ್ ಇವತ್ತಿನವರಿಗೆ ಕಂಡುಹಿಡಿಯೋಕ್ಕಾಗಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ. ಹಾಗೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು, ಅದನ್ನ ಫಾಲೋ ಅಪ್ ಮಾಡಬೇಕು. ಅದನ್ನೂ ಮಾಡಲಿಲ್ಲ. ಬಗರುಕಂ ರೈತರ ಬಗ್ಗೆ ಯಾವ ಸ್ಪಷ್ಟ ನಿರ್ಧಾರನೂ ತಗೊಳ್ಳಲಿಲ್ಲ. ಇದು ಜಿಲ್ಲಾ ಉಸ್ತುವಾರಿ ಸಚಿವರ ವೈಫಲ್ಯಗಳು. ಮೊನ್ನೆ ಬಿರುಗಾಳಿ ಬಂದು ಹೋಗಿ ನೋಡ್ಕೊಂಡು ಬಂದರು. ಗಾಳಿ ಬಂದು ಮರ ಮಟ್ಟುಗಳೆಲ್ಲ ಹೋದವು, ಅಡಿಕೆ ಮರ ಬಿದ್ದು ಹೋದವು. ಅದ್ರ ಬಗ್ಗೆ ಏನೂ ಸ್ಪಷ್ಟ ತೀರ್ಮಾನ ತೊಗೊಳಕ್ಕಾಗಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಮತ್ತು ಇಲ್ಲಿಯ ಶಾಸಕರು ಸೇರಿದಂಗೆ ಎಲ್ಲರೂ ಸೇರಿ ಹೋಗಿ ಮಾಡಿ ಅದನ್ನು ವೈಫಲ್ಯಗಳು ಮಾಡಬೇಕಾದ ಜರೂರು ಕೆಲಸಗಳು ಅವೆಲ್ಲ. ಮನೆ ಬಿದ್ದು ಹೋದರೆ 5 ಲಕ್ಷ ರೂಪಾಯಿ ನಾವು ಕೊಡ್ತಿದ್ವಿ. ಫ್ಲಡ್ಡಲ್ಲಾಗಲಿ ಇನ್ನೇನು ಅನಾಹುತ ಆದರೆ ಇವರು 94,000 ಕೊಡ್ತಾರಂತೆ. ಇದ್ರ ಬಗ್ಗೆನೂ ಒಂದು ಸ್ಪಷ್ಟವಾಗಿ ತೀರ್ಮಾನ ತೊಗೊಳಕ್ಕಾಗಿಲ್ಲ. ಮುಖ್ಯಮಂತ್ರಿಗಳನ್ನ ಗಮನಕ್ಕೆ ತಂದು
ಫೈನಾನ್ಸ್ ಮಿನಿಸ್ಟರ್ ಅವರೇ ಇದ್ದಾರೆ, ಮಾಡೋಕ್ಕಾಗಿಲ್ಲ. ಇದು ಇಲ್ಲಿಯ ಶಾಸಕರು ಮತ್ತು ಜಿಲ್ಲೆಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಇದು ಮಾಡಬೇಕು. 5 ಲಕ್ಷ ನಾವು ಕೊಡ್ತಿದ್ವಿ 10 ವರ್ಷದ ಹಿಂದೆ. ಈಗ ಏನಾಗಿದೆ ಇವರಿಗೆ? ಎಲ್ಲಿ ಕೊಡ್ತಾ ಇದ್ದೀರಿ? ಎಷ್ಟು ಕೊಡ್ತಾ ಇದ್ದೀರಿ? ಹೀಗೆ ಎಷ್ಟು ಎಲ್ಲ ಹಂತದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಫೇಲ್ಯೂರ್ ಆಗ್ತಾ ಇದ್ದಾರೆ. ಬರೀ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ನಾನು ದೊಡ್ಡ ಸಾಹೇಬ್ರ ಮಗ ಅಂತಾರೆ. ಹೌದಾ, ಮಗ ಹೌದು, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅವರೇ ಮಾಡಿದಂಥ ಬಗರುಕುಮನ್ನು ಇವ್ರು ತಲೆ ಕಾಣಿಸ್ಲಿಕ್ಕೆ ಇವ್ರ ಕೈಲೂ ಆಗಿಲ್ಲ. ಇನ್ನು ನಮ್ಮ ಶಾಸಕರು ರಾಜ್ಯದಲ್ಲೂ ಅನುದಾನ ಇಲ್ಲ, ಆದರೆ ನಂಗೆ ಮಾತ್ರ ಅನುದಾನ ಇದೆ ಅಂತ ಇಷ್ಟು ವರ್ಷ ಹೇಳ್ತಾ ಬಂದರು. ಯಾವ ಅನುದಾನ ತಂದೀವಿ ಅಂತ ಎಲ್ಲೂ ಹೇಳಲ್ಲ. ಇವತ್ತೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ಮೀಟಿಂಗ್ ಕರೆದಿದ್ದಾರೆ, ಸರಿ ಕರಿಬೇಕದು. ತಾವು ಅದರಲ್ಲಿ ಆಸಕ್ತರು ಕೆಲವರು ಇದ್ದೀರಿ ಮತ್ತು ಸಬ್ಜೆಕ್ಟ್ ನಿಮ್ಮದು ಹೌದು. ಏನೋ ಒಂದು ರಂಗಮಂದಿರ ಈ ಊರಿಗೆ ಬೇಕು ಅಂತ ಕನ್ಸ್ಕೊಂಡಿದ್ವಿ. ನೀವು ಎಲ್ಲ ಸಲಹೆ ಕೊಟ್ಟಿದ್ವಿ. ನಾವು ಅದಕ್ಕೆ ಬೇರೆ ಬೇರೆ ಯೋಜನೆಗಳನ್ನ ಮಾಡ್ಕೊಂಡು ಪ್ರಯತ್ನ ಮಾಡಿದ್ವಿ. ದುಡ್ಡು ಸ್ಯಾಂಕ್ಷನ್ ಆಯಿತು 4,80,00,000. 4,80,00,000 ದುಡ್ಡು ಬಿಡುಗಡೆ ಆಯಿತು. ಕೇಂದ್ರ ಸರ್ಕಾರದ ಬಿಡುಗಡೆ ಆಗಲಿಲ್ಲ. ಕೊರೋನಾ ಬಂತು. ಕೊರೋನಾ ಮುಗಿಯೋ ಅಷ್ಟೊತ್ತಿಗೆ ನಾವು ಈ ರಸ್ತೆ ಪಸ್ತೆ ಅವು ಇವು ಅಭಿವೃದ್ಧಿ ಕಡೆ ಹೋದ್ವಿ. ಅದು ಆಗಲಿಲ್ಲ, ಹಾಗೇ ಇತ್ತು. ಈಗ ಅದನ್ನು ಬಳಸಿಕೊಳ್ಳಲು ಅನುಮತಿ ತಗೊಂಡು ತಾವೇ ತಂದಿದ್ದೀವಿ ಅನ್ನೋ ಥರ ಮಾಡ್ತಾರೆ. ಉತ್ಸಾಹ ಮಾಡದೆ ಬರೀ ಶೋ ಅಪ್ ಮಾಡೋದು. ಜನನೂ ಅದು ಇಷ್ಟಪಡ್ತಾರೆ. ಅದು ಒಂಥರ ಅದು ಬೇರೆ ವಿಷಯ. ಬರೀ ಶೋ ಅಪ್ ಮಾಡೋದು. ಅದು ಮಾಡಿದ್ವಿ, ಇದು ಮಾಡಿದ್ವಿ, ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರು ಇಲ್ಲ, ತಹಶೀಲ್ದಾರ್ ಇಲ್ಲ, ಇಒ ಇಲ್ಲ, ಕಮಿಷನರ್ ಇಲ್ಲ, ನಗರಸಭೆಗೆ ಪೊಲೀಸು 8 ಜನ ಸಬ್ ಇನ್ಸ್ಪೆಕ್ಟರ್ ಇಲ್ಲ. ನಾನು ಹಿಂದಿನ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿ ಹೋಗಿದ್ದೆ. ಎಲ್ಲರೂ ಇದ್ದಾರೆ ಅಂತ ಯಾರೋ ಚಂದ್ರಪ್ಪ ಅನ್ನೋ ಹೇಳ್ಯಾನೆ. ದಯವಿಟ್ಟು ಅವ್ರ ಹೆಸರು, ಅವರ ಆರ್ಡ್ರ್ ಕಾಪಿ, ಯಾವುದೇ ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಆದಾಗ ಆರ್ಡ್ರ್ ಕಾಪಿ ಇರುತ್ತೆ. ಯಾವುದೇ ಹಣ ಸ್ಯಾಂಕ್ಷನ್ ಆದಾಗ ಒಂದು ಆರ್ಡರ್ ಕಾಪಿ ಇರುತ್ತೆ. ಟೆಂಡರ್ ಆಗ್ತದೆ, ನೋಟಿಫಿಕೇಶನ್ ಆಗ್ತದೆ, ಟೆಂಡರ್ ಆಗ್ತದೆ, ಟೆಂಡರ್ ಆದಮೇಲೆ ಶಾರ್ಟ್ ಲಿಸ್ಟ್ ಆಗ್ತದೆ, ಆಮೇಲೆ ವರ್ಕ್ ಆರ್ಡರ್ ಕೊಡ್ತಾರೆ. ಇದೆಲ್ಲ ಒಂದು ಸಿಸ್ಟಮ್ ಅಲ್ವೇ? ಇದು ಯಾವುದು? ಇದು ಹೇಳ್ಬೇಕಲ್ಲ, ಯಾವುದು ಹೇಳಲ್ಲ. 100 ಕೋಟಿ ಇದು ಸಾಗರ ಮಾರ್ಕೆಟ್ ರಸ್ತೆ 10 ಕೋಟಿ 11 ಕೋಟಿ ಇದೆಯಲ್ಲ, ಅದು ನಾವು ತಂದದ್ದಿದ್ದು ಹಾಗೆ ಬ್ಯಾಂಕ್ ಅಕೌಂಟಲ್ಲಿ ಇದೆ, AC ಅಕೌಂಟಲ್ಲಿ ಇದೆ. ಇಲ್ಲ 11 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಸುಳ್ಳು ಹೇಳ್ತಾರೆ. ಎಷ್ಟು ಸುಳ್ಳು ಹೇಳೋದು? 3 ವರ್ಷದವರೆಗೂ ನಾನು ಇಲ್ಲಿವರೆಗೂ ಮಾತಾಡಿಲ್ಲ. ಅವರು ಅನೇಕ ಆಪಾದನೆಗಳು ಮಾಡಿದ್ದಾರೆ, ನನ್ನ ಹತ್ರ ಇದೆ, ಚುನಾವಣಾ ಸಂದರ್ಭದಲ್ಲಿ ಮಾಡಿದ್ದು. ಆಗ ಉತ್ತರ ಕೊಡೋ ಅಷ್ಟು ಪುರುಸೊತ್ತು ಇಲ್ಲ. ಈಗ ಕೇಳಬೇಕು ಇದಕ್ಕೆ. ಇದರಲ್ಲಿ 10 ಆಪಾದನೆಗಳಿದ್ದಾವೆ. ಇವಕ್ಕೆಲ್ಲ ಏನು ಸಾಲ್ವ್ ಮಾಡಿದ್ರಿ? ಇನ್ಕ್ಲೂಡಿಂಗ್ ಗಣಪತಿ ಕೆರೆ ಸರ್ವೆ, ಗಣಪತಿ ಕೆರೆ ಒತ್ತುವರಿ ಬಿಡಿಸಿದ್ರ, ಮತ್ತೊಂದು ಇದೆಲ್ಲ ಇದೆ. ಇನ್ಮೇಲೆ ಕೇಳ್ತಾ ಹೋಗ್ಬೇಕಲ್ಲ. 3 ವರ್ಷ ಆಯ್ತಲ್ಲ, 3 ವರ್ಷ ಬೇಕಾ ಒಂದು ಸರ್ಕಾರಕ್ಕೆ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 8 ಜನ ಇಲ್ಲ. ಇನ್ನು ಅನೇಕ ಜನ ಅಧಿಕಾರಿಗಳೆಲ್ಲ ದಯವಿಟ್ಟು ಅವ್ರು ಹೇಳ್ಕೊಟ್ಟಾರೆ, ಚಂದ್ರಪ್ಪ ದುಡ್ಡು ಕೊಟ್ಟಿದ್ದಾರೆ, ಚಂದ್ರಪ್ಪ ಮತ್ತಿತರರು ಮಾಡಿದ್ರಂತೆ ತಮ್ಮ ಮೂಲಕ ಹೇಳಿ. ಅಡ್ಡೇರಿ ಗ್ರಾಮದ ಬಡ ಕುಟುಂಬದ ಜಮೀನಿಗೆ ನುಗ್ಗಿ ಫಸಲು ಕಿತ್ತಿರುವುದು ಅಮಾನವೀಯ ಕೃತ್ಯವಾಗಿದೆ. ಫಸಲು ಕಿತ್ತ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸುವ ಜೊತೆಗೆ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರ ತಾಲೂಕಿನ ಹಿರಬೇಲಗುಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡ್ಡೇರಿ ಗ್ರಾಮಕ್ಕೆ ಗುರುವಾರ ಭೇಟಿ ನೀಡಿ ಅರಣ್ಯ ಇಲಾಖೆ ಸುಜಾತ ಗಣಪತಿಯವರ ತೋಟದ ಬೆಳೆ ಕಿತ್ತ ಸ್ಥಳ ಪರಿಶೀಲನೆ ನಡೆಸಿ ಸಾಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಪ್ರಮುಖರಾದ ರತ್ನಾಕರ್ ಹೊನಗೋಡು, ಮಲ್ಲಿಕಾರ್ಜುನ್ ಹಕ್ರೆ, ದೇವೇಂದ್ರಪ್ಪ, ಗಣೇಶ್ ಪ್ರಸಾದ್, ಮಧುರಾ ಶಿವಾನಂದ್, ಸುಜಾತ ಗಣಪತಿ, ಕೃಷ್ಣಮೂರ್ತಿ, ಶಾಂತಪ್ಪ ಗೌಡ, ಮಲ್ಲಿಕಾ ಇನ್ನಿತರರು ಹಾಜರಿದ್ದರು. ಅಡ್ಡೇರಿ ಹತ್ರ ಬಗರುಕುಂ ಬಗ್ಗೆ ಹೋಗಿ ಒಂದು ಅರಣ್ಯ ಇಲಾಖೆಯವರಿಗೂ ರೈತರಿಗೂ ತಕರಾರಿತ್ತು. ಅದು ಈ ಹಿಂದೆ ನಮ್ಮ ಮುಖಂಡರಾದಂಥ ಹಕ್ರೆ ಮಲ್ಲಿಕಾರ್ಜುನು ಮತ್ತು ನಮ್ಮ ಬಂಗೋಡು ರತ್ನಾಕರ್ ಅವರು ಭೇಟಿ ಕೊಟ್ಟು ಅದನ್ನು ಕೂಡಲೇ ಧಾವಿಸಿ ರೈತರೊಂದಿಗೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಆಯಿತು, ಇದು ತಪ್ಪಾಗಿದೆ, ಇದು ರೈತರು ಲಾಗಾಯಿತಿಯಿಂದ ಮಾಡ್ಕೊಂಡಿದ್ದು ಹೌದು, ಯಾವುದೇ ಮರಮಟ್ಟುಗಳನ್ನು ಕಳೆದಿಲ್ಲ, ಮರ ಇಲ್ಲದೇ ಇರೋಂಥ ಜಾಗ, ಅರಣ್ಯದ ಯಾವ ಲಕ್ಷಣವೂ ಇಲ್ಲ ಅನ್ನೋದನ್ನು ಕನ್ವಿನ್ಸ್ ಮಾಡಿದ್ವಿ ಪ್ರತಿಭಟನೆ ಮಾಡಿ. ಅದ್ರ ಮಧ್ಯೆ ಏನೋ ಯಾರು ಮತ್ತೊಂದು ತೊಂದರೆಯಾಗಿ ಮತ್ತೆ ಹೋಗಿ ಸಮತಟ್ಟು ಮಾಡಿ ಅಡಿಕೆ ನೆಟ್ಟಿದ್ದನ್ನು ಸಮತಟ್ಟು ಮಾಡಿ ಅಂತ ಹೇಳಿದ್ರು. ಅದನ್ನು ನನ್ನ ಗಮನಕ್ಕೂ ತಂದು ಇಬ್ಬರು ಮುಖಂಡರು ಮತ್ತು ಸ್ಥಳೀಯರೆಲ್ಲ. ಅದಕ್ಕಾಗಿ ಮತ್ತೆ ನಾನು ಇವತ್ತು ಸ್ಪಾಟಿಗೆ ಹೋಗಿ ನೋಡಿದ್ವಿ. ನನಗೆ ಅಯ್ಯೋ ಅನ್ನಿಸ್ತು, ಇದು ಯಾಕೆ ಹೇಳಿದ್ರು ಹಿಂಗೆ ಅಂತ. ಅವನಿಗೆ ಅಲ್ಲಿಂದನೇ DFOಗೆ ಮಾತಾಡಿದ್ವಿ. DFO ಇರ್ತೀನಿ ಬನ್ನಿ ಅಂದರು. ಈಗ ಅವ್ರು ಒಪ್ಕೊಂಡಿದ್ದಾರೆ.
ಇಲ್ಲ ರೈತರು ಲಾಗಾಯತಿಂದ ಮಾರ್ಕೊಂಡಿದ್ದು ಆ ಥರ ರಿಪೋರ್ಟ್ ಹಾಕ್ತೀವಿ ಅಂತ ಅವ್ರಿಗೆ ಪೇಪರ್ಸು ಕೊಟ್ಟಿದ್ದಾರೆ. ಅದು ಬೆಂಗಳೂರಿಂದ ಬಂದಿದ್ದಾರೆ. ಅಡಿಷ್ನಲ್ PCCF ಸಂತೋಷ್ ಕುಮಾರ್ ಅಂತ ಅವರು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅವರಿಗೆ ವಸ್ತುಸ್ಥಿತಿ ಗೊತ್ತಿರಲಿಲ್ಲ, ಅದನ್ನು ವಿವರಿಸಿ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಬಿಡಿಸೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ, ಬಿಡಿಸಲ್ಲ ಅಂತ ಹೇಳಿದ್ದಾರೆ. ಪೂರಕವಾದ ರಿಪೋರ್ಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಬಗೆಹರಿದಿದೆ ಸಮಸ್ಯೆ ಅಂತ ನಾವು ಭಾವಿಸ್ತೇವೆ. ಹಾಗಂತ ಕಾನೂನಿನಲ್ಲಿ ಪೂರ್ತಿ ಬಗೆಹರಿದಿಲ್ಲ, ಮಾನವೀಯತೆ ದೃಷ್ಟಿಯಿಂದ ಬಗೆಹರಿದಿದೆ. ಇನ್ನು ಈ ಥರ ಮಾಡಬೇಡಿ ಅಂತಲೂ ಹೇಳಿದ್ದೇವೆ. ಮತ್ತು ಎಲ್ಲೆಲ್ಲಿ ಹೇಗೆ ಪ್ರಕರಣಗಳು ಮಾಡ್ತಾರೆ, MPM ಅರಣ್ಯ ಹೇಗೆ ಹರಣ ಆಗ್ತಾಯಿದೆ ಅಂತ ಹೇಳಿದ್ರು ಮನವರಿಕೆ ಮಾಡಿದ್ದೇವೆ. ಈ ಎಲ್ಲ ವಿಷಯಗಳನ್ನ ಇದು ಬರೀ 12-13 ಗುಂಟೆ ಜಾಗ ಮತ್ತು ಸುತ್ತ ಸಾಗುವಳಿ ಇದೆ, ಒಂದು ಕಡೆ ರಸ್ತೆ ಇದೆ. ಇದು ಸಾಗುವಳಿ ಮಾಡ್ಕೊಂಡಿರುತ್ತೆ. ಯಾವ ಕಾರಣಕ್ಕೂ ನೀವು ಯಾರು ಪತ್ರಕರ್ತರಾಗಲಿ ಸಾರ್ವಜನಿಕರು ನೋಡಿದರೂ ಇದು ಸರಿಯಲ್ಲ ಅನ್ನೋದು ಗಮನಕ್ಕೆ ಬಂದಿದೆ. ಇವರಿಗೂ ಗಮನಕ್ಕೆ ಬಂದಿದೆ, ಈಗ ಇಲಾಖೆಯವರಿಗೂ. ಅದು ಯಾರೋ ಅಧಿಕಾರಿ RF ಕೂಡ ಟ್ರಾನ್ಸ್ಫರ್ ಆಗಿದೆ. ಇರಲಿ, ಬಗೆಹರಿದಿದೆ ಅಂತ ನಾವು ಭಾವಿಸ್ತೇವೆ. ರೈತರಿಗೆ ನಿರಾತಕವನ್ನು ಸಾಗುವಳಿ ಮಾಡ್ಕೊಂಡು ಹೋಗ್ಬೇಕು ಹೇಳಿದ್ದಾರೆ. ಅದಕ್ಕಂಥವ್ರು ರಿಪೋರ್ಟ್ ಹಾಕಬೇಕು, ಆ ರಿಪೋರ್ಟನ್ನು ಹೋಗಬೇಕು. ಆದರೂ ಒಟ್ಟಾರೆ ರೈತರ ಸಮಸ್ಯೆ ಇನ್ನೆಲ್ಲೂ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಮತ್ತು ವಿವರಿಸಿ ಹೇಳಿದ್ದೇವೆ. ಸಮಸ್ಯೆ ಏನು ಮಲೆನಾಡಿನ ಸಮಸ್ಯೆ ಯಾರು 60-70 ವರ್ಷದಿಂದ ಮಾಡ್ಕೊಂಡಿದ್ದಾರೆ, ಅದು ಶರಾವತಿ ಒಳಗಡೆ. ಸಾಗರಪಟ್ಟಣ ಸಮೀಪದ ಅರಳಿಕೊಪ್ಪ ಗ್ರಾಮದ ಜನ್ನತ್ ನಗರದಲ್ಲಿರುವ 136 ಕುಟುಂಬಗಳಿಗೆ ಶನಿವಾರದೊಳಗೆ ಹಕ್ಕುಪತ್ರ ನೀಡದೆ ಹೋದಲ್ಲಿ ನಗರಸಭೆ ಎದುರು ನಿವಾಸಿಗಳು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ತೀನಾ ಶ್ರೀನಿವಾಸ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸ್ಥಳೀಯ ನಿವಾಸಿ ಅಶ್ವಿನಿ ಹೆಗಡೆ ಮಾತನಾಡಿದರು. ಗೋಷ್ಠಿಯಲ್ಲಿ ಸತೀಶ್ ಕೆ, ಶ್ರೀಧರ್ ಜೋಗಿ, ಮೊಹಮ್ಮದ್ ಫೈರೋಸ್, ಸಿದ್ದಿಕ್ ಫಿರ್ದೋಸ್ ಇನ್ನಿತರರು ಹಾಜರಿದ್ದರು. ಎಲ್ಲ ಮಿತ್ರರಿಗೆ ಸ್ವಾಗತ. ಜನ್ನತ್ ಗಲ್ಲಿ ನಾಗರಿಕ ಸಮಿತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಸುಮಾರು 600 ಮನೆಗಳಿಗೆ ಹಕ್ಕುಪತ್ರ ಕೊಡೋದಕ್ಕೆ ಆದೇಶವನ್ನು ಮಾಡ್ತು. ಅದರಲ್ಲಿ 136 ಮನೆಗಳು ಜನ್ನತ್ ಗಲಿಯ ನಿವಾಸಿಗಳದ್ದಕ್ಕೂ ಸಹ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಆದೇಶ ಮಾಡಿ ಇವರು ನಿವೇಶನ ಮೌಲ್ಯವನ್ನು ನಗರಸಭೆಗೆ ಕಟ್ಟಿ ಸೇಲ್ ಸರ್ಟಿಫಿಕೇಟ್ಗಳನ್ನು ಪಡೆದು ಸುಮಾರು 30-40 ವರ್ಷಗಳಿಂದ ಕಂದಾಯವನ್ನು ಪಾವತಿಸಿ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 8 ವರ್ಷದಿಂದ ಇವರಿಗೆ ಫಾರಂ ನಂಬರ್ 3 ಕೊಡೋದಕ್ಕೆ ನಿರಾಕರಿಸಿದ್ದಾರೆ ನಗರಸಭೆಯವರು. ಆಮೇಲೆ ಯಾವುದೇ NOC, ಬಿಲ್ಡಿಂಗ್ ಲೈಸೆನ್ಸು ಇವುಗಳನ್ನೆಲ್ಲ ಕೊಡಲಿಕ್ಕೆ ನಿರಾಕರಿಸ್ತಾ ಬಂದರು. ಹಿಂದಿನ ಶಾಸಕರ ಹತ್ರನೂ ಹೇಳಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒತ್ತಾಯ ಮಾಡಿದ್ರು, ಬಗೆಹರಿಸ್ತೀವಿ ಅಂತ. ಅದು ಹಾಗೆ ಮುಂದುವರೆದು ಈಗಲೂ ಸಹ ಅದೇ ಮುಂದುವರೆದಿದೆ. ಶಾಸಕರಿಗೆ ಹೇಳಿದ್ದಾರೆ, ನಗರಸಭೆ ಕಮಿಷನರಿಗೆ ಹೇಳಾಯಿತು, AC ಅವರಿಗೆ ಹೇಳಾಯಿತು, ತಹಸೀಲ್ದಾರಿಗೆ ಹೇಳಾಯಿತು, DC ಅವರಿಗೂ ಹೇಳಾಯಿತು. ನಿನ್ನೆ 2 ಸರಿ ಸುಮಾರು ಅರ್ಧ ಗಂಟೆಗಳ ಕಾಲ ಜಿಲ್ಲಾಧಿಕಾರಿ ಅವರ ಹತ್ರ ಮಾತಾಡಿ ಹಕ್ಕುಪತ್ರ ಕೊಟ್ಟ ಮೇಲೆ ನಗರಸಭೆಯವರು ಸರ್ಕಾರದ ಆದೇಶದಂತೆ ಅವರಿಗೆ ಕೊಡಂತ ಸವಲತ್ತುಗಳನ್ನು ಕೊಡಬೇಕು ಅಂತ ನಾವು ಕೇಳ್ಕೊಂಡ್ವಿ. ನಾವು ಜನ್ನತ್ ನಗರ ಅದೇ 136 ಕುಟುಂಬದಲ್ಲಿ ನಾನು ಒಬ್ಳು. ನಮಗೆ ಶನಿವಾರದೊಳಗೆ ಈ ಸ್ವತ್ತು ಕೊಡಬೇಕು. ನಮ್ದು ಏನು, ನನಗೆ ಇನ್ನೇನು ಕಾನೂನಾಗಲಿ ಇದಾಗಲಿ ಏನೂ ಗೊತ್ತಿಲ್ಲ. ನನಗೆ ಅದೆಲ್ಲ ಬೇಕಾಗಿಯೂ ಇಲ್ಲ. ನಮಗೆ ಈ ಸ್ವತ್ತು ಕೊಡಿ, ನಮಗೆ ಲೋನ್ ಆಗಬೇಕು, ನಮಗೆ ಮನೆ ಸೇಲ್ ಮಾಡೋದಿದ್ರೆ ನಮಗೆ ಬೇಕು. ಅಲ್ಲಿ ಎಲ್ಲರೂ ಬಡ ಕುಟುಂಬದವರೇ ಇರೋದು. 136 ಒಂದು 10-15 ಜನ ಸ್ವಲ್ಪ ಒಂದು ಮಿಡಲ್ ಕ್ಲಾಸ್ ಇರ್ಬೋದು, ಮತ್ತೆಲ್ಲರೂ ಕಡು ಬಡವರೇ, ಎಲ್ಲರೂ BPL ಕಾರ್ಡ್ ಇರೋದು. ಅವರೆಲ್ಲರೂ ಅಳ್ತಾರೆ. ಒಬ್ರು ಮನೆ, ನೀವು ಬೇಕಾದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ, ಮನೆ ಬೀಳ್ತಾ ಇದೆ, ಒಬ್ರದ್ದು ಮಗ ತೀರ್ಕೊಂಡು ಹೋಗಿದ್ದಾರೆ, ಮತ್ತೆ ಎಲ್ಲ ವೃದ್ಧರು, ಒಬ್ಬರಿಗೆ ಪಾರ್ಸಿ ಹೊಡೆದಿದ್ದು ಇದೆ, ಎಲ್ಲ ಎಷ್ಟು ಕಷ್ಟದಲ್ಲಿದ್ದಾರೆ. ನಾವು ಹೇಳೋದೇನು, ನಮಗೆ ಈ ಸ್ವತ್ತು ಕೊಡಿ, ಶನಿವಾರದೊಳಗೆ ಕೊಡಿ ನೀವು ಅಷ್ಟೇ. ಶನಿವಾರದೊಳಗೆ ಕೊಡದೆ ಹೋದ್ರೆ ನಾವು ಸೋಮವಾರದಿಂದ ಕೊಡ್ತೀವಿ. ನಮಗೆ ಯಾರ ಹತ್ರ ಹೋಗ್ಲಿ, ಶಾಸಕರ ಹತ್ರ ಹೋಗ್ಲಿ, ಅಧಿಕಾರಿಗಳ ಹತ್ರ ಹೋಗ್ಲಿ, ನಮಗೇನು ಇಲ್ಲ ಮಾಡೋದಿಲ್ಲ ಅಂತ ಹೇಳಿಲ್ಲ. ಬಟ್ ಅದು ಮುಂದುವರಿಯೋದೇ ಇಲ್ಲ ಅಲ್ಲ. ಅದು ನಮಗೆ ಎಂತ ಮಾಡ್ದಂಗಾಯ್ತು.
ನಂದು ಪ್ರಶ್ನೆ ಇಷ್ಟೇ, ನನಗೆ ಎಲ್ಲಿ ಒಂದು ಟೈಮ್ ಲೈನ್, ಫಿಕ್ಸ್ ಟೈಮ್ ಲೈನಲ್ಲಿ ನಮಗೆ ಇದು ಶನಿವಾರದೊಳಗೆ ಕೊಡಿ ಅಷ್ಟೇ. ನಾವು ಕೇಳ್ಕೊಳ್ಳೋದು ನಮಗೆ ಈ ಸ್ವತ್ತು ಬೇಕು ನಮಗೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.